ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಸುದೈವ ಕುಟುಂಬಕಂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮ್ಮೆಲ್ಲರಿಗೂ ಗೊಜ್ಜವಲಕ್ಕಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೇನೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಮೊದಲಿಗೆ ಒಂದು ಮೀಡಿಯಂ ಸೈಜ್ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು 15 ನಿಮಿಷಗಳ ಮುಂಚೆ ನೀರಿನಲ್ಲಿ ನೆನೆಸಿಡಿ. ಈಗ 2 ಲೋಟ ಗಟ್ಟಿ ಅವಲಕ್ಕಿಯನ್ನು ಮಿಕ್ಸಿ ಜಾರಿಗೆ ನೀರಿಲ್ಲದೆ ರುಬ್ಬಿಕೊಳ್ಳೋಣ. ಸ್ನೇಹಿತರೆ, ನಾವು ಅವಲಕ್ಕಿಯನ್ನು ತುಂಬಾ ಹೊತ್ತು ಮಿಕ್ಸಿಗೆ ಹಾಕೋಬಾರ್ದು. ಜಸ್ಟ್ ಒಂದು ಚಿಟಕಿ ಹೊಡೆಯುವಷ್ಟಕ್ಕೆ ಮಿಕ್ಸಿ ಆಫ್ ಮಾಡಬೇಕು. ಆಗ ಅವಲಕ್ಕಿ ತರ್ತರಿಯಾಗಿ ಬರುತ್ತೆ. ಈಗ ನೆನೆಸಿಕೊಂಡಿರುವ ಹುಣಸೆಹಣ್ಣು ನೀರಿಗೆ ಚಿಟಿಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, 4 ಟೀ ಚಮಚ ಪುಳಿಯೋಗರೆ ಪುಡಿ, 1/4 ಅಚ್ಚು ಬೆಲ್ಲ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಈ ಮಿಶ್ರಣವನ್ನು ರುಬ್ಬಿಕೊಂಡಿರುವ ಅವಲಕ್ಕಿಗೆ ಹಾಕಿ ಚೆನ್ನಾಗಿ ಕಲಸಿಕೊಂಡು 10 ನಿಮಿಷ ಪಕ್ಕಕ್ಕೆ ಇಡೋಣ. ಫ್ರೆಂಡ್ಸ್, ನೀವು ಕಲಿಸ್ಕೊಂಡಿರೋ ಅವಲಕ್ಕಿ ಮಿಶ್ರಣ ತುಂಬ ಗಟ್ಟಿ ಇರಬಾರ್ದು. ನಿಮಗೆ ಗಟ್ಟಿ ಇದೆ ಅಂತ ಅನ್ಸಿದ್ರೆ 1 ಲೋಟ ನೀರು ಹಾಕೊಳ್ಬೋದು. ಆದರೆ ತುಂಬ ನೀರಾಗಿ ಮಾಡ್ಕೋಬೇಡಿ, ಸ್ವಲ್ಪ ತರ್ತರಿಯಾಗಿ. ಈಗ ಬಾಣಲೆಗೆ 5 ರಿಂದ 6 ಟೀ ಸ್ಪೂನ್ ಎಣ್ಣೆ ಹಾಕೊಳ್ಳಿ. ಕಾದ ಎಣ್ಣೆಗೆ ಸಾಸಿವೆ, ಕರಿಬೇವು, 1 ಹಿಡಿ ಕಡಲೆ ಬೀಜ, 1 ಟೀ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನ್ ಉದ್ದಿನಬೇಳೆ, 3 ರಿಂದ 4 ಒಣಮೆಣಸಿನಕಾಯಿ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಈ ಒಗ್ಗರಣೆಗೆ ಕಲಸಿಕೊಂಡಿರುವ ಅವಲಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಕೊನೆಯದಾಗಿ ಈ ಗೊಜ್ಜವಲಕ್ಕಿ ಮೇಲೆ ಹೆಚ್ಚಿಟ್ಟುಕೊಂಡಿರುವ ಕೊತ್ತಂಬರಿಯನ್ನು ಹಾಕಿ ಅಲಂಕರಿಸೋಣ. ಈಗ ರುಚಿಯಾದ ಗೊಜ್ಜವಲಕ್ಕಿ ಸವಿಯಲು ಸಿದ್ಧವಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.